ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಮತ್ತು ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು. ತುಂಬಾ ಹೆಲ್ದಿ ಕೂಡ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ. ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಓಕೆ ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊತಿದ್ದೀನಿ. ಸೋಸ್ಕೊಂಡು ತೊಗೊಂಡಿದ್ದೀನಿ ಇದು ಗೋಧಿ ಹಿಟ್ಟು. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅಜ್ವೈನ್ ಹಾಕ್ಕೊತಿದ್ದೀನಿ. ಓಕೆ, ಈ ರೀತಿ ಕೈಲಿಂದ ಒಂದು ಸ್ವಲ್ಪನೇ ಒರೆಸ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪನೇ ಮೊಸರು ಹಾಕ್ಕೊತಿದ್ದೀನಿ. ಸುಮಾರು ಒಂದು 4 ಚಮಚ ಆಗುವಷ್ಟು ಮೊಸರು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಓಕೆ, ಇವಾಗ ಮೊದಲಿಗೆ ಮೊಸರು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಮೊಸರು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಗೋಧಿ ಹಿಟ್ಟು ಇರೋದ್ರಿಂದ ನೀರು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ರವೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಸುಮಾರು ಒಂದು 4-5 ಚಮಚ ಆಗುವಷ್ಟು ರವೆ ಹಾಕಿದ್ದೀನಿ ಇದರಲ್ಲಿ. ಇವಾಗ ಇದಕ್ಕೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಲ್ಸ್ಕೊಂಡಿನಿ ಅಂತೇಳಿ. ಇವಾಗ ತಯಾರಾಗಿದೆ. ಇವಾಗ ತಯಾರಾದಮೇಲೆ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿನಿ. ಪ್ಯಾನ್ ಇಟ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಮ್ ಅಲ್ಲಿ ಅಲ್ಲಿ ತನಕ ವೇಟ್ ಮಾಡಿ. ಎಣ್ಣೆ ಗರಮ್ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊತಿದ್ದೀನಿ. ಓಕೆ, ಮೊದಲಿಗೆ ಈರುಳ್ಳಿ ಒಂದು ಸ್ವಲ್ಪನೇ ಹುರ್ಕೊತಿದ್ದೀನಿ, ಅಥವಾ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾನು ಹುರ್ಕೊತಿದ್ದೀನಿ. ಓಕೆ, ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಇದು ಕೂಡ ಅಷ್ಟೇ ಸ್ವಲ್ಪನೇ ಹುರ್ಕೊತಿದ್ದೀನಿ, ಅಥವಾ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾನು ಹುರ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ತರಕಾರಿ ಒಂದು ಸ್ವಲ್ಪನೇ ಲೈಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ ಇಲ್ಲಿ. ಓಕೆ, ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟಿಗೆ ಕೊನೆಯಲ್ಲಿ ಇದಕ್ಕೆ ಒಂದು ಕ್ಯಾರೆಟ್ ಹಾಕ್ಕೊತಿದ್ದೀನಿ ತುರ್ಕೊಂಡು. ಇದು ಕೂಡ ಒಂದು ಸ್ವಲ್ಪನೇ ಬಾಡಿಸ್ಕೊತಿದ್ದೀನಿ, ಅಥವಾ ಸ್ವಲ್ಪ ಹಸಿ ವಾಸನೆ ಹೋಗಲಿ ಸಾಕಾಗುತ್ತೆ ಇದ್ರದ್ದು. ಮತ್ತು ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಇವಾಗ ಎಲ್ಲ ಸೇರಿಸಿ ಇದರಲ್ಲಿ ಹಿಟ್ಟಿನಲ್ಲಿ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಓಕೆ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ ಕಲರ್ಗೋಸ್ಕರ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಆ ರೀತಿಯಲ್ಲಿ ಹಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅದಕ್ಕಿಂತ. ಓಕೆ ನೋಡಿ, ಈ ರೀತಿ ಆಗಿರ್ಬೇಕು. ನೋಡ್ತಿರ್ಬೋದು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡ್ತಿರ್ಬೋದು ದೋಸೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಇಷ್ಟು ಅದ್ರ ಸಾಕು. ಇವಾಗ ನಾನಿಲ್ಲಿ ದೋಸೆ ತವ ಇಟ್ಕೊಂಡಿನಿ. ತವ ಕೂಡ ಗರಮ್ ಆಗಿದೆ. ಒಂದು ಸ್ವಲ್ಪನೇ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಚ್ಕೊತಿದ್ದೀನಿ. ಇದನ್ನು ಪ್ಯಾನ್ ಇತ್ತಂದರೆ ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಈ ರೀತಿ ಹಾಕ್ಕೊತಿದ್ದೀನಿ. ಸ್ವಲ್ಪ ದಪ್ಪನೇ ಇರಲಿ, ಸರಿಯಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಗ್ಯಾಸ್ನಲ್ಲಿ. ದಿನಾಲೂ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿತ್ತಂದರೆ ಈ ರೀತಿ ನೀವು ಮಾಡ್ಕೊಂಡು ತಿಂದು ನೋಡಿ. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ, ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಓಕೆ, ಒಂದು 2 ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಬಿಟ್ಟಿದ್ದೆ. ಮೇಲೆ ಎಲ್ಲ ಡ್ರೈ ಆಗಿದೆ. ಆವಾಗ ಡ್ರೈ ಆದಮೇಲೆ ಮತ್ತೆ ಒಂದು ಸ್ವಲ್ಪನೇ ಮೇಲೆ ಎಣ್ಣೆ ಹಚ್ಚಿದ್ದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಮತ್ತು ಈ ರೆಸಿಪಿನ ನೀವು ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು, ಅದರಲ್ಲಿ ಕೂಡ ಬರುತ್ತೆ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ. ನಾವು ಅರಿಶಿಣ ಹಾಕಿರ್ತೀವಲ್ಲ, ಹೀಗಾಗಿ ಇಲ್ಲಿ ನಾನು ಎಲ್ಲ ತರಕಾರಿ ಮತ್ತು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದು 1/4 ಕಪ್ ಆಗುವಷ್ಟು ಮೊಸರು, ಒಂದು 1/4 ಕಪ್ ಆಗುವಷ್ಟು ರವೆ ಯೂಸ್ ಮಾಡಿದ್ದೀನಿ. ಓಕೆ, ಇವಾಗ ನೋಡಿ ಎಲ್ಲ ಸೇರಿಸಿ 2 ಕಡೆ ಕೆಂಪಾಗೋ ತನಕ ಬೇಯಿಸ್ಕೊಂಡಿನಿ. ಮತ್ತು ಫ್ರೆಂಡ್ಸ್, ನಿಮಗೆ ಓಕೆ ನೋಡಿ, ನಮ್ಮ ರುಚಿಯಾಗಿರುವಂತಹ ಗೋಧಿ ಹಿಟ್ಟಿನ ದೋಸೆ ತಯಾರಾಗಿದೆ. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ನೀವು ಬಿಸಿ ಬಿಸಿಯಾಗಿರುವಾಗ ಹಾಗೆ ಕೂಡ ತಿನ್ಬೋದು. ಮತ್ತು ನೀವು ಇದಕ್ಕೆ ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಸಾಫ್ಟಾಗಿ ಬರುತ್ತೆ. ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸೂಪರ್ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಮುಂಜಾನೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಮಾಡ್ಕೋಬೋದು, ಅಥವಾ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.